ಇದೇ ನಂಬ್ಕೊಂಡು ನಾವು ಜೀವನ ಮಾಡಬೇಕು. ಮಕ್ಕಳು ಎಜುಕೇಷನ್ ಎಲ್ಲ ಇದರಲ್ಲೇ ನಡೀತದೆ. ಈಗ ಸಡನ್ನಾಗಿ ಬಂದು ಎತ್ತಿ ಅಂದರೆ ಈಗ ತಿನ್ನಕ್ಕಿಲ್ದೆ ಉಣ್ಣಕ್ಕಿಲ್ದೆ ಮನೆಯಲ್ಲೇ ಕೂರ್ಬೇಕಾಗುತ್ತೆ. ನಾವು ವಯಸ್ಸಾದವರು ಬೀದಿ ಒಳಗೆಲ್ಲ ದಬ್ಬಕ್ಕಾಗುತ್ತಾ? ಆಗಲ್ಲ. ಎಲ್ಲಾದ್ರಲ್ಲೂ ಕಾಯಿಲೆ ಬರುತ್ತೆ. ಮತ್ತೆ ಯಾವ ಥರ ಬದುಕೋದು? ಈಗ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇರಲ್ಲ. ಅಲ್ಲಿ ಎಗಣ ಬಿದ್ದಿರ್ಲಿ ಇಲಿ ಬಿದ್ದಿರ್ಲಿ ತೆಗಿಸ್ಬಿಟ್ಟು ಮಾಡಿಸ್ಕೊಂಡು ತಿನ್ನಿಸ್ತಾರೆ. ಅವನೊಂದು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಬೇಕಾದ್ರೂ ತೊಳೆದ್ಬಿಟ್ಟು ಮಾಡ್ತಾನ. ನಾವಾದ್ರೆ ಎಲ್ಲ ನೀಟ್ ಮಾಡ್ಕೊಂಡ್ ಮಾಡ್ತೀವಿ. ಪಕ್ಕ ತೊಳಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರದ್ದು ಚೆನ್ನಾಗಿರುತ್ತೆ ರುಚಿಯಾಗಿ. ನಮ್ದೆಲ್ಲ ಪ್ರಾಬ್ಲಮ್ ಅನ್ಸುತ್ತೆ. 4 ಜನ ಬಂದು ತಿನ್ಬೇಕು ಅಂದ್ರೆ ಅಡಿ ತಲೆ ಕೂದಲಿಂದ ಕಾಲು ಗಂಟಲು ನೋಡ್ತಾರೆ ಎಲ್ಲನೇ. ಕೋವಿಡ್ ಟೈಮಲ್ಲೂ ಹಂಗೆ ಆಯ್ತು. 3 ವರ್ಷ ಏನು ಆದಾಯ ಇಲ್ಲ. 4-5 ಲಕ್ಷ ಸಾಲ ಮಾಡ್ಕೊಂಡು ಬಂದಿರ್ತೀವಿ. 30 ರೂಪಾಯಿ 35 ರೂಪಾಯಿ ಕ್ಯಾನ್ ಇದ್ದಿದ್ದು 50 ರೂಪಾಯಿ ಹೇಳ್ತಾರೆ ಇವಾಗ ಒಂದು ಕ್ಯಾನ್ಗೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಈ ಹಿಂದೆ ಕೊರೋನಾ ಬಂದು ಹೋಗಿರೋದಕ್ಕೆ ಜನಗಳು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೂ ಸುಧಾರಿಸ್ಕೊಂತಾನೆ ಇದ್ದಾರೆ. ಅದ್ರ ಜೊತೆಗೆ ಈ ಬಿಸಿಲಲ್ಲಿ ಏಕಪ್ಪ ಜೀವನ ಮಾಡೋದು ಅಂತ ಯೋಚನೆ ಮಾಡೋದ್ರ ಜೊತೆಗೆ ಕಾಲರ ಅಂತ ಇವಾಗ ಒಂದು ವೈರಸ್ ಬರ್ತಾ ಇದೆ. ಈ ಹಿಂದೆ ಅದು ಕೂಡ ಬಂದಿತ್ತು, ಬಟ್ ಮತ್ತೆ ಕಾಣಿಸ್ಕೊಂಡಿರೋದ್ರಿಂದ ಸೊ ಈ ಬೀದಿ ಬದಿ ಅಂದರೆ ಏನು ಹೋಟ್ಲುಗಳಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೋಟ್ಲವ್ರು ಏನು ಹೇಳ್ತಾರೆ ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ಮೇಡಮ್ ಇದೇ ನಮ್ಮ ಜೀವನ. ಇದು ನಮ್ದು ಏನಂದ್ರೆ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಕೊಡ್ತಾ ಇದೀವಿ ಅಂತ ನೀವೇ ನೋಡ್ತಾ ಇದ್ದೀರಿ. 4 ಜನ ಬಂದು ತಿನ್ನಬೇಕು ಅಂದರೆ ಅಡಿ ತಲೆ ಕೂದಲಿಂದ ಕಾಲು ಗಂಟಲು ನೋಡ್ತಾರೆ ಎಲ್ಲನೇ. ಎಷ್ಟು ಕ್ಲೀನಾಗಿದೆ ಅಂತ ನೀವೇ ನೋಡಿ, ಇಲ್ಲಿ ತೋರಿಸಿ ಇಲ್ಲಿ ಎಲ್ಲನೂ ಇಲ್ಲ ಎಷ್ಟು ನೀಟಾಗಿ ಕೊಡ್ತಾರೆ. ಇವಾಗ ಕ್ಲೋಸ್ ಮಾಡಿಸ್ಬಿಟ್ರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ, ಬೀದಿ ಇಲ್ಲಿಂದ ಹೆಚ್ಚು ಕಮ್ಮಿ 20 ಗಾಡಿಗಳು ಇರ್ತವೆ, 20 ಜನದ 20 ಸಂಸಾರಗಳು ಇರ್ತವೆ. ಇವಾಗ ನಮ್ಮ ಹತ್ರ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಮೇಡಮ್, ಎಲ್ಲರಿಗೂ ತೊಂದರೆ ಆಗುತ್ತೆ. ಕೋವಿಡ್ ಟೈಮಲ್ಲೂ ಹಂಗೆ ಆಯಿತು. 3 ವರ್ಷ ಏನು ಆದಾಯ ಇಲ್ಲ. 4-5 ಲಕ್ಷ ಸಾಲ ಮಾಡ್ಕೊಂಡು ಬಂದಿರ್ತೀವಿ. ಇವ್ರು ಊರ ಕಡೆಗೆ ಹೋದ್ರೆ ಏನೋ ಜಮೀನು ಇದ್ದರೆ ಏನೋ ಒಂದು ಪ್ರಾಪರ್ಟಿ ಇದ್ದರೆ ಹೆಂಗೆ ನಡೆದೋಗುತ್ತೆ. ಏನೂ ಇರಲ್ಲ ಅಲ್ಲಿ, ಏನಂದ್ರೆ ಏನೂ ಇರಲ್ಲ ಅಲ್ಲಿ. ಏನು ಮಾಡೋಕ್ಕಾಗುತ್ತೆ ನೋಡಿ, ಕ್ಲೋಸ್ ಮಾಡಿಸ್ಬಿಟ್ರೆ ಎಲ್ಲರಿಗೂ ತೊಂದರೆ ಮೇಡಮ್. ಅದು ಆಲ್ಮೋಸ್ಟ್ ನೀರಿಂದ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮಗೆ ನೀರಿಗೆ ಎಷ್ಟು ತೊಂದರೆ ಇದೆ? ನೀರಿಗೆ ಭಯಂಕರ ತೊಂದರೆ ಇದೆ ಮೇಡಮ್. ಇಲ್ಲಿ ಈ ಏರಿಯಾದಲ್ಲಿ ಕಾವೇರಿ ನೀರಿಲ್ಲ. ಮೇನ್ ಕಾವೇರಿ ನೀರಿಲ್ಲ. ಇಲ್ಲ ಫಿಲ್ಟರ್ ನೀರು ಅಂತ ಇವಾಗ ನಾವು ತಾಳ್ತಾ ಇರೋದೆಲ್ಲ ಫಿಲ್ಟರ್ ನೀರೇ. 30 ರೂಪಾಯಿ 35 ರೂಪಾಯಿ ಕ್ಯಾನ್ ಇದ್ದಿದ್ದು 50 ರೂಪಾಯಿ ಹೇಳ್ತಾರೆ ಇವಾಗ ಒಂದು ಕ್ಯಾನ್ಗೆ. 35 ರೂಪಾಯಿ ಇದ್ದಿದ್ದು ಕ್ಯಾನ್ಗೆ 50 ರೂಪಾಯಿ ಹೇಳ್ತಾರೆ. ಹಾಂ, ಇವಾಗ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ ನೀವೇ? ಇದೇ ಜೀವನ ನಾವು ಮಾಡ್ತಾ ಇರೋದು. ಅದು ಕೊರೋನಾ ಬತ್ತು, ಅದು ಬತ್ತು, ಇದು ಬತ್ತು ಅಂದರೆ ಎತ್ತಿ ಅಂದರೆ ನಾವೇನು ಮಾಡೋಣ? ಈಗ ಇದೇ ನಂಬ್ಕೊಂಡು ನಾವು ಜೀವನ ಮಾಡಬೇಕು. ಮಕ್ಕಳು ಎಜುಕೇಷನ್ ಎಲ್ಲ ಇದರಲ್ಲೇ ನಡೀತದೆ. ಈಗ ಸಡನ್ನಾಗಿ ಬಂದು ಎತ್ತಿ ಅಂದರೆ ಕೊರೋನಾ ಬಂದಿದೆ. ಇವಾಗ ಆಗೆಲ್ಲ ಅನುಭವಿಸಿದ್ದೀವಿ. ಒಂದು ಜನ್ಮದಲ್ಲಿ ಹುಟ್ಟಿ ಸಾಕಾಗದೆ. ಈಗ ಮತ್ತೆ ಏನು ಮಾತಾಡೋಕ್ಕಾಗುತ್ತೆ? ಹಾಂ, ನಮ್ಮ ಬಿಸ್ನೆಸ್ ಫುಲ್ಲು ಡಲ್ ಆಗಿದೆ ಮೇಡಮ್. ನಮಗೆ ಸದ್ಯಕ್ಕೆ ಈಗ ಜೀವನ ನಮ್ಮ ಮಕ್ಕಳು ಓದಿಸ್ಕೊಂಡು ನಾವು ಜೀವನ ಮಾಡ್ಕೋದು ನಡೀತಾ ಇದೆ, ಇನ್ನೇನು ಇಲ್ಲ. ನೀರೇನಿಲ್ಲ, ನೀರು ಫಿಲ್ಟ್ರ್ ನೀರೇ ಅಲ್ವಾ? ಫಿಲ್ಟ್ರ್ ನೀರು ಏನಂತದೇನು ಏನು ಮಾಡೋಕ್ಕಾಗಲ್ಲ ಮೇಡಮ್. ನಮ್ಮ ಪರಿಸ್ಥಿತಿ ಈ ಥರ ಇದೆ. ನಮಗಿದೆ ಜೀವನ. ಇದು ಎತ್ತಿ ನಾವು ಬೇರೆ ಕಡೆ ಇನ್ನೇನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನು ಮಾಡೋದು ಮೇಡಮ್, ನಾವು ಇದೇ ವ್ಯಾಪಾರ ನೆಚ್ಕೊಂಡು ಜೀವನ ಮಾಡೋದಲ್ವಾ? ಆ ಥರ ಇದ್ರೆ ನಮಗೆ ಪ್ರಾಬ್ಲಮ್ ಆಗೋದು. ಈಗ ಹೊರಗಡೆ ಕೆಲ್ಸಕ್ಕೆ ಹೋದರೆ 200-300 ರೂಪಾಯಿ ಅಷ್ಟೇ ಸಂಪಾದನೆ. ಇದರಲ್ಲಾದರೂ ಒಂದು 500-600 ರೂಪಾಯಿ ಸಿಗುತ್ತೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗೋದು. ತುಂಬಾ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಥರನೇ ಪರಿಸ್ಥಿತಿ ಆಗುತ್ತೆ. ಈಗ ತಿನ್ನಕ್ಕಿಲ್ದೆ ಉಣ್ಣಕ್ಕಿಲ್ದೆ ಮನೆಯಲ್ಲೇ ಕೂರ್ಬೇಕಾಗುತ್ತೆ ನಾವು. ಅದೇ ಮೇಡಮ್, ಎಲ್ಲದಕ್ಕೂ ತೊಂದರೆ. ಆ ಥರ ಮಾಡಿದ್ರೆ ನಾವು ಏನು ಮಾಡೋದು? ನಾವು ವಯಸ್ಸಾದವರು ಬೀದಿ ಒಳಗೆಲ್ಲ ದಬ್ಬಕ್ಕಾಗುತ್ತಾ? ಆಗಲ್ಲ. ಏನೋ ಬರೋದ್ರಲ್ಲಿ ನಮಗೆ ಕಾಯಿಲೆ ಎಲ್ಲ ಇದೆ, BP ಶುಗರು ಹಾರ್ಟ್ ಪ್ರಾಬ್ಲಮ್ ಎಲ್ಲ. ಅದಕ್ಕೆ ಒಂದು ಇಲ್ಲಿ ಕೂತ್ಕೊಂಡು ಮಾರ್ಬೋದು. ಬೇರೆ ಇದ್ದವರಾದರೆ ಬೀದಿ ಮೇಲೆ ದಬ್ಕೊಂಡು ಹೋಗ್ಬೋದು. ಹಂಗಾಗಿ ನಮಗೆಲ್ಲ ತೊಂದರೆ, ನಮ್ಮಂಥ ವಯಸ್ಸಾದವ್ರಿಗೆಲ್ಲ ತೊಂದರೆ ಅಲ್ವಾ? ಭಾಳ ಪ್ರಾಬ್ಲಮ್ ನೀರಿಂದಲೇ. ನೀರಿಗೆಲ್ಲ ತೊಂದರೆನೇ ಈ ಏರಿಯಾದಲ್ಲಿ. ನೀರಂತೂ ಬರಲ್ಲ. ಸರಿ, ಏನು ಮಾಡೋದು? ನೀವು ಅಷ್ಟೊಂದು ಮಾಡಬೇಡಿ. ನಮ್ಮಂಥವ್ರಿಗೆ ಭಾಳ ತೊಂದರೆನೇ ಇದೆ. ಏನು ಅನ್ಕೋತೀರಾ ಮೇಡಮ್? ಫುಟ್ಪಾತ್ ವ್ಯಾಪಾರದಿಂದನೇ ಕಾಯಿಲೆ ಬರುತ್ತಾ? ಬೇರೆ ಬೇರೆ ಅಲ್ಲ, ಈಗ ಪೇಪರಿಂದ ಕಾಯಿಲೆ ಬರ್ತಾರೆ. ಎಲ್ಲಾದ್ರಲ್ಲೂ ಪೇಪರಲ್ಲಿ ಯೂಸ್ ಮಾಡ್ತಾನೆ ಇರ್ತಾರೆ. ಈಗ ನೀರಿಂದ ಕಾಯಿಲೆ ಬರುತ್ತೆ, ನೀರಿಂದನೇ ಕಾಯಿಲೆ ಬರುತ್ತೆ ಅಂತ ಪೇಪರಿಂದ ಕಾಯಿಲೆ ಬರುತ್ತೆ. ಎಲ್ಲಾದ್ರಲ್ಲೂ ಕಾಯಿಲೆ ಬರುತ್ತೆ. ಮತ್ತೆ ಯಾವ ಥರ ಬದುಕೋದು? ಈಗ ಬದುಕೋದೇ ಅಲ್ಲ, ಬದುಕಿರೋದೇ ಅದೇ ತಾನೇ. ಈಗ ಒಂದು ಕವರ್ ಪ್ರಾಬ್ಲಮ್ ಅಂತಾರೆ, ಈಗ ನೀರು ಪ್ರಾಬ್ಲಮ್ ಅಂತಾರೆ. ಮತ್ತೆ ಯಾವ ಥರ ಬದುಕಬೇಕು ಅದೇ ಗೊತ್ತಿಲ್ಲ. ತಿಂದ್ರೂ ಪ್ರಾಬ್ಲಮ್, ತಿಂದಿಲ್ಲ ಅಂದ್ರೂ ಪ್ರಾಬ್ಲಮ್. ಈಗ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇರಲ್ಲ. ಅಲ್ಲಿ ಎಗಣ ಬಿದ್ದಿರ್ಲಿ ಇಲಿ ಬಿದ್ದಿರ್ಲಿ ತೆಗಿಸ್ಬಿಟ್ಟು ಮಾಡಿಸ್ಕೊಂಡು ತಿನ್ನಿಸ್ತಾರೆ ಅಲ್ವಾ? ಅವನೊಂದು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಬೇಕಾದ್ರೂ ತೊಳೆದ್ಬಿಟ್ಟು ಮಾಡ್ತಾನ. ನಾವಾದ್ರೆ ಎಲ್ಲ ನೀಟ್ ಮಾಡ್ಕೊಂಡು ಮಾಡ್ತೀವಿ.
ನಮ್ಮಂಥರದಾದ್ರೆ ಪ್ರಾಬ್ಲಮ್ಮು, ಅವ್ರದ್ದಾದ್ರೆ ಏನು ಪ್ರಾಬ್ಲಮ್ಮೇ ಇಲ್ಲ. ಅದೇ ಅಲ್ಲಿ ಬಕ ತೊಳಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರದ್ದು ಚೆನ್ನಾಗಿರುತ್ತೆ ರುಚಿಯಾಗಿ. ನಮ್ದೆಲ್ಲ ಪ್ರಾಬ್ಲಮ್ ಅನ್ಸುತ್ತೆ, ಅದೇ ನಿಜನೇ. ಸೊ ನೋಡಿದ್ರಲ್ಲ, ಹೋಟ್ಲವ್ರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಲೈಫ್ ಇರುತ್ತೆ, ಮಕ್ಕಳು ನೋಡ್ಕೊಳ್ಳೋದಿರ್ಬೋದು, ಅವ್ರ ಜೀವನ ಆ ಹೋಟ್ಲುಗಳಿಂದನೇ ಸಾಕ್ತಾ ಇರುತ್ತೆ. ಅದು ರೋಡ್ ಸೈಡ್ ಹಾಕ್ಕೊಂಡು ಏನೋ ಒಂದು ಮಾಡ್ತಿರ್ತಾರೆ. ಬಟ್ ಈ ಥರ ವೈರಸ್ ಬಂತು ಅಂದ ತಕ್ಷಣ ಅವರು ನಿಲ್ಲಿಸೋದು ಕಷ್ಟನೇ, ಯಾಕಂದರೆ ಅವರು ಒಂದು ಕ್ಲೀನಾಗೇ ಮಾಡಬೇಕು ಅಂತ ಇದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಿರ್ತಾರೆ. ಸೊ ಏನೇ ಮಾಡಿದ್ರು ಯೋಚನೆ ಮಾಡಿ ಅಂತ ಹೇಳ್ತಾ, ಸೊ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.